ಹೇಳ್ತಿದ್ದೀರಲ್ಲ ನೀವು, ಕುಳಿತಂತಹ ಭಂಗಿಯೊಳಗ ಎಲ್ಲರ ಜೊತೆಗೆ ಸೇರಿಸಿ ನಾನು ಹೆಚ್ಚು ನೀನು ಕಡಿಮೆ ಅನ್ನುವಂತ ಮನೋಭಾವನೆಗಳಿಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿಸಿ ಕುಳಿತುಕೊಂಡು ಊಟ ಮಾಡೋದ್ರಿಂದ ಲಾಭಗಳು ಹಲವಾರಿದಾವೆ. ಒಂದು ಓಂ ಅಸತೋಮ ಹೇಳ್ತೀರಿ, ಮಾನಸಿಕ ಶಾಂತಿ ಉಂಟಾಗ್ತಾ ಇದೆ. ಎರಡನೇದು ಏನಾಗ್ತದೆ ಅಂದ್ರೆ ಅನ್ನಪೂರ್ಣೇಶ್ವರಿ ಮಂತ್ರವನ್ನ ಮುಂದಿನ ದಿನಮಾನಗಳಲ್ಲಿ ಹೇಳಕ್ ಪ್ರಯತ್ನ ಮಾಡ್ರಿ, ಅದರಿಂದ ಕೂಡ ನಿಮಗೆ ದ್ವಿಗುಣವಾಗಿರ್ತಕ್ಕಂಥ ಲಾಭ ಸಿಗ್ತದೆ. ನೀವು ಊಟ ಮಾಡ್ತಕ್ಕಂಥ ಊಟ ಎಷ್ಟು ಚೆನ್ನಾಗಿದೆ, ಆಹಾರ ರುಚಿಕಟ್ಟಾಗಿದೆ, ಅದರಲ್ಲಿ ಸಿಗ್ತಕ್ಕಂಥ ಪ್ರೋಟೀನ್ಸ್ಗಳು ಯಾವುವು ಅನ್ನೋದ್ರ ಬಗ್ಗೆ ಫುಡ್ ಟೆಸ್ಟಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಹೈದರಾಬಾದ್ನಿಂದ ಸಂಸ್ಥೆಯಿಂದ ಒಬ್ಬರನ್ನ ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಫುಡ್ ಟೆಸ್ಟಿಂಗ್ ಮಾಡ್ಲಿಕ್ಕೆ ಲ್ಯಾಬ್ ಎಕ್ಸ್ಪರ್ಟ್ ಅನ್ನ ಕರೆಸಿದ್ದೀವಿ. ಅವ್ರು ನಿಮ್ಮ ಆಹಾರ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಹೈದರಾಬಾದ್ಗೆ ಹೋಗ್ತಾ ಇದೆ. ಈ ಟೆಸ್ಟ್ ಅನ್ನು ತಗೊಂಡು ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಮಕ್ಕಳೇ, ಆಹಾರದೊಳಗೆ ಏನ್ ಸಿಗ್ತದೆ ಅಂದ್ರೆ ನಿಮಗೆಲ್ಲ ಗೊತ್ತಿರಲಿ, ಅದರೊಳಗೆ ದಾಲ್ ಇರ್ತದೆ, ವೆಜಿಟೇಬಲ್ಸ್ ಇರ್ತವೆ, ತರಕಾರಿಗಳಿರ್ತವೆ, ಪ್ರೋಟೀನ್ಸ್ಗಳಿರ್ತವೆ, ವಿಟಮಿನ್ಸ್ಗಳು ಇರ್ತವೆ. ಯಾವ್ಯಾವ ಆಹಾರದೊಳಗೆ ಏನೇನು ಸಿಗ್ತದೆ ಅವೆಲ್ಲವುಗಳು ಮಕ್ಕಳಿಗೆ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಈಗ ಏನ್ ಮಾಡಿದೀವಿ ಅಂತಂದ್ರೆ ವೆಜಿಟೇಬಲ್ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನ ನಾವು ನಿಮಗೆಲ್ಲ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಅದರೊಳಗೆ ಏನು ಬೀಟ್ರೂಟ್ ಬಂದು ತೆಗೆದಿಟ್ಟೆ, ಆಮೇಲೆ ಒಂದು ಬೀನ್ಸ್ ಬಂದು ತೆಗೆದಿಟ್ಟೆ ಅಂತ ಹೇಳಿ ಅಂದ್ರೆ ಸಿಗುವಂತ ಆಹಾರ ಪದಾರ್ಥಗಳಿರುವಂತ ಪ್ರೋಟೀನ್ ಯುಕ್ತವಾದಂಥ ಆಹಾರವನ್ನ ತೆಗೆದುಕೊಳ್ಳಿಕ್ಕೆ ನೀವು ಅರ್ಹರಾಗಿಲ್ಲ ಅಂತ ಹೇಳಿ ಅರ್ಥ. ಅದಕ್ಕಾಗಿ ಸಿಗ್ತಕ್ಕಂಥದ್ದು ಏನಿದೆ ದಿನನಿತ್ಯದ ಎಲ್ಲ ಮನೆಗಳಲ್ಲಿ ಎಲ್ಲ ದೊರೆಯಲಿ ಅನ್ನುವಂಥ ಉದ್ದೇಶದಿಂದ ಈ ಅಕ್ಷರ ದಾಸೋಹ ಅನ್ನುವಂಥ ಯೋಜನೆ ಜಾರಿಗೆ ತರುವುದರ ಮೂಲಕವಾಗಿ ಮಕ್ಕಳಿಗೆ ಇದರ ಸದುಪಯೋಗವನ್ನು ಮಾಡಿಕೊಡಬೇಕು ಅಂತ ಹೇಳಿ ಸರ್ಕಾರದ ಮಹದಾಸೆ ಹಿರಿದಾಸೆಯಾಗಿದೆ. ಆ ನಿಟ್ಟಿನಲ್ಲಿ ನಿಮಗೆ ಆಹಾರ ಸಿಗ್ತಾ ಇದೆ, ಜೊತೆಗೆ ಪೂರಕ ಪೌಷ್ಟಿಕ ಆಹಾರ ಮೊಟ್ಟೆ ಕೊಡ್ತಾ ಇದ್ದಾರೆ. ಯಾರು ಮೊಟ್ಟೆಯನ್ನು ತಿಂತಾ ಇಲ್ಲ ಅಂತ ಮಕ್ಕಳಿಗೆ ಮಾತ್ರ ಬಾಳೆಹಣ್ಣು ಕೊಡ್ತಾ ಇದ್ದಾರೆ. ಆ ಕೆಲಸ ಕಾರ್ಯಗಳು ಕೂಡ ಈ ಶಾಲೆಯಲ್ಲಿ ಅತ್ಯುತ್ತಮವಾಗಿ ನಡೆದಿದೆ. ಈ ಮುಖ್ಯ ಶಿಕ್ಷಕರ ಒಂದು ಶ್ರಮ, ಅಧ್ಯಾಪಕರ ಒಂದು ಶ್ರಮವನ್ನು ನಾನು ಅಭಿನಂದಿಸ್ತಾ ಈ ಕೆಲಸ ಹೀಗೆ ಕೂಡ ಯಾವಾಗಲೂ ಕೂಡ ಸದಾಕಾಲ ಮುಂದುವರಿಲಿ ಅಂತ ಹೇಳಿ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸಿದ್ರೆ ಧನ್ಯವಾದಗಳು.